ನೋಡಿ, ಈಗ ನಾನು 108 ವೆರೈಟೀಸ್ ಮೇಲಿರುವ ಫುಡ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಲೂಲು ಮಾಲ್ ಫುಡ್ ಕೋರ್ಟಲ್ಲಿದೆ. ತುಂಬ 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 ವೆರೈಟೀಸ್ ಆಫ್ ಫುಡ್ಸಲ್ಲಿ ನಿಮಗೆ ಸಿಗುತ್ತೆ. ಬಟ್ ನಾನು ಅಲ್ಲಿ ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದೊಂದೊಂದೊಂದು ಫುಡ್ ವೆರೈಟಿನೂ ಕೂಡ ಭಾಳ ಚೆನ್ನಾಗಿದೆ. ಆಮೇಲೆ ರೇಟ್ಸು ಕೂಡ ಪರವಾಗಿಲ್ಲ. ನೋಡಿ, ಇಲ್ಲಿ ನಾನು ಸುಮಾರಷ್ಟು ಹೊಸ ತರಹ ನಾನ್ಗಳನ್ನ ನೋಡಿದೆ. ಇದು ಚೀಸ್ ಹಾಕಿರೋ ಮಾಡಿರ್ತಕ್ಕಂತಹ ನಾನು. ಇದಕ್ಕೆ ಎಳ್ಳು ಕೂಡ ಹಾಕಿರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚನ್ನ ಭಟೂರ. ಏನಿಲ್ಲ ಅಂದ್ರೂ 12 ಇಂಚಸ್ ಇರುತ್ತೆ ಒಂದೊಂದು ಭಟೂರ. ಅಷ್ಟು ದೊಡ್ಡದಾಗಿರುತ್ತೆ ಇಲ್ಲಿ ಭಟೂರಗಳು. ಆಮೇಲೆ ಚನ್ನ ಕೂಡ ಚೆನ್ನಾಗಿರುತ್ತೆ. ಆದರೆ ಚೆನ್ನಾಗಿಂತ ದಾಲೇ ತುಂಬ ಟೇಸ್ಟ್ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಪನ್ನೀರ್ ಮಸಾಲ ಕೂಡ ಇಟ್ಟಿರ್ತಾರೆ. ಯಾವ್ದು ಬೇಕೋ ಅದನ್ನು ತಗೊಳ್ಬಹುದು. ಚೆನ್ನಾಗೇ ಬೇಕು ಅನ್ನೋ ಥರ ಇರಲ್ಲ. ಪಾವ್ ಭಾಜಿನೂ ಇದೆ. ಪಾವ್ ಭಾಜಿ ಗ್ರೇವಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ನೋಡಿ, ಇದು ನಾವು ಪಿಚಡಿ ಅಂತ ಮಾಡ್ತೀವಲ್ವ, ಅದೇ ಥರ ಇವರು ಆಲೂಗೆಡ್ಡೆನಲ್ಲಿ ಮಾಡಿದ್ದಾರೆ. ಇದಕ್ಕೆ ಅವರು ಕರಿ ಎಳ್ಳು ಮೇಲ್ಗಡೆ ಕೋಟಿಂಗ್ ಕೊಟ್ಟಿದ್ದರು. ಆಮೇಲೆ ಇದು ಹಾಲು ಪನ್ನೀರ್ ಟಿಕ್ಕಾ. ಆಮೇಲೆ ಇದು ಮೊಸರು ದಹಿ ವಡೆ. ಇದು ಭಾಳ ರಿಚ್ಚಾಗಿದೆ. ಆಮೇಲೆ ನಮಗೇನಾದರೂ ಬೆಣ್ಣೆ ದೋಸೆ ಬೇಕು ಅಂತಂದರೆ ನೋಡ್ಬೋದು. ರೊಟ್ಟಿನಲ್ಲೂ ಕೂಡ ಅಕ್ಕಿ ರೊಟ್ಟಿನಲ್ಲಿ ಮಸಾಲ ರೊಟ್ಟಿ ತುಂಬ ಚೆನ್ನಾಗಿ ಇತ್ತು. ಆಮೇಲೆ ಇದು ಪಡ್ಡು ಕೂಡ ಇದೆ. ನಮಗೆ ಸ್ವಲ್ಪ ರೋಸ್ಟ್ ಆಗಬೇಕು ಅಂದರೆ ನಾವು ಮಾಡಿಸ್ಕೋಬೋದು, ಮಾಡಿ ಕೊಡ್ತಾರೆ. ಯಾಕೆಂದರೆ ಸಾಮಾನ್ಯವಾಗಿ ಪಡ್ಡುಗಳು ನೀವೆಲ್ಲೇ ತಿನ್ನಿ ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ನೋಡಿ ತಗೊಳ್ಬೇಕಾಗುತ್ತೆ. ಇದು ಬೆಣ್ಣೆ ಮಸಾಲ ದೋಸೆ. ಇದು ರವಾ ದೋಸೆ, ಆನಿಯನ್ ರವಾ ಉತ್ತಪ್ಪಂ. ಆಮೇಲೆ ನೋಡಿ, ಮಸಾಲ ವೆಜ್ ದೋಸೆ ಅಂತ ಹಾಕಿದ್ದಾರೆ. ಇದು ತುಂಬ ತರಕಾರಿಗಳಿದೆ. ಆಮೇಲೆ ಬಿರಿಯಾನಿ ಬೇಕು ಅಂತಂದರೆ ಕಾಂಬೋ ತೊಗೋಬೋದು. ಇದೇನಿಲ್ಲ ಅಂದ್ರೂ 1-2-3 ಜನ ತಿನ್ಬೋದು ಸಫಿಷಿಯೆಂಟಾಗಿ. ಅಷ್ಟು ಕೊಟ್ಟಿರ್ತಾರೆ. ಇದು ವೆರೈಟೀಸ್ ಆಫ್ ಇಲ್ಲಿ ಕರಿಗಳಿರುತ್ತೆ. ಒಂದೊಂದು ಕರಿನೂ ಕೂಡ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಪಾವ್ ಭಾಜಿ ಅಂದರೆ ನನಗೆ ಭಾಳ ಇಷ್ಟ. ಬಟ್ ಎಲ್ಲ ಕಡೆ ಮೋಸ ಏನು ಮಾಡ್ತಾರೆ ಅಂದರೆ ಹಳೆ ಪಾವ್ ಕೊಟ್ಬಿಡ್ತಾರೆ. ನಾನು ಸುಮಾರು ಜಾಗದಲ್ಲಿ ವಾಪಸ್ ಕೊಟ್ಟು ಫ್ರೆಶ್ ಪಾವನ್ನ ತೊಗೊಂಡಿದ್ದೆ. ನಾವೇನಕ್ಕೆ ದುಡ್ಡು ಕೊಡೋದು? ಫ್ರೆಶ್ ಪಾವ್ ಬೇಕು ಅಂತ. ಅದಕ್ಕೋಸ್ಕರ ನಾನು ಫ್ರೆಶ್ ಪಾವ್ ಕೂಡ ನಾನು ಎಷ್ಟೋ ಸರ್ತಿ ವಾಪಸ್ ಕೊಟ್ಟು ತೊಗೊಂಡಿದ್ದೀನಿ. ಒಂದು ಸರ್ತಿ ಮಾತ್ರ ನಾನು ತಿನ್ನೋಕ್ಕೆ ಆಗಲಿಲ್ಲ. ಅಷ್ಟು ದುಡ್ಡು ಕೊಟ್ಟು ಏನಕ್ಕೆ ಧೈರ್ಯ ಮಾಡಬೇಕು? ಹಳೆ ಪಾವ್ ಕೊಟ್ಟರೆ ಖಂಡಿತ ಅದನ್ನು ರಿಜೆಕ್ಟ್ ಮಾಡಬೇಕಾಗತ್ತೆ. ನೋಡಿ, ಇದು ಸೇವ್ ಪುರಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಟೇಸ್ಟು ಕೂಡ ತುಂಬ 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 ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ ಹೋದಾಗ ಸೇವ್ ಪುರಿನ ಟೇಸ್ಟ್ ಮಾಡಿ. ಆಮೇಲೆ ಇಲ್ಲಿ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ. ಸ್ವೀಟ್ಸು ಕೂಡ ಶುಗರ್ ಇರೋರು ಬಿಟ್ಟು ಬೇರೆಯವ್ರು ತೊಗೊಂಡು ತಿಂದರೆ ಚೆಂದ. ಏನೇ ಆಗಲಿ ಶುಗರ್ ಇರೋರು ಭಾಳ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ವೆರೈಟೀಸ್ ಆಫ್ ಸ್ವೀಟ್ಸು ಇದೆ. ಎಲ್ಲ ಕಾಜು ಡ್ರೈ ಫ್ರೂಟ್ಸಲ್ಲಿ ಮಾಡಿರ್ತಕ್ಕಂತಹ ಸ್ವೀಟ್ಸ್ಗಳಿವು. ಆಮೇಲೆ ನಾವು ಇಲ್ಲಿ ಐಸ್ ಕ್ರೀಮ್ಸ್ನ ನೋಡ್ಬೋದು. ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದೆ. ಈ ಐಸ್ ಕ್ರೀಮ್ಸ್ಗೆಲ್ಲ ಭಾಳ ಕಲ್ಲರ್ ಹಾಕಿರೋದ್ರಿಂದ ನೋಡಿ ಕಲ್ಲರ್ ಇಲ್ಲದೆ ಇರೋದನ್ನು ತೊಗೊಂಡು ತಿಂದರೆ ಉತ್ತಮ ಅಂತ ಅನಿಸುತ್ತೆ.
ಯಾಕೆ ಅಂತಂದರೆ ಈಗೆಲ್ಲ ಸುಮಾರು ಕಡೆ ಅನೌನ್ಸ್ ಮಾಡ್ತಾಯಿದ್ದಾರೆ ಕಲ್ಲರೆಲ್ಲ ಪಾಯ್ಸನ್ ಆಗಿದೆ ಅಂತ. ಆಮೇಲೆ ಡೋನಟ್ ಇದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ನನ್ನ ಕೋ ಸಿಸ್ಟ್ರ್ ಮಗನೂ ಕೂಡ ಇದನ್ನು ಮಾಡ್ತಾಯಿದ್ದ. ಅವನಿಗೆ ತುಂಬ ಆರ್ಡ್ರಸ್ ಬರ್ತಾಯಿತ್ತು, ಮಾಡಿ ಕಳಿಸ್ತಾಯಿದ್ರು. ನಾನು ಕೂಡ ಟೇಸ್ಟ್ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಈ ಮಸಾಲ ರೊಟ್ಟಿ ನಮ್ಮ ಮನೆಯಲ್ಲಿ ನಾನು 40 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀನಿ. ಸಾಮಾನ್ಯವಾಗಿ 25 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀನಿ. ಹಾಗಾಗಿ ಏನೇ ಆದ್ರೂ ಎಲ್ಲನೂ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೇ ಉತ್ತಮ. ಮೊದಲಾದರೆ ರೆಸಿಪಿಗಳು ಗೊತ್ತಾಗ್ತಾ ಇರಲಿಲ್ಲ. ಈಗೆಲ್ಲ ಯೂಟ್ಯೂಬ್ ತೆಗೆದ್ರೆ ನಮ್ಗೆ ಯಾವ ರೆಸಿಪಿ ಬೇಕು ಸಿಗುತ್ತೆ. ಹಾಗಾಗಿ ಆದಷ್ಟು ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಉತ್ತಮ. ನಾನು ಇದರಲ್ಲಿ ಒಂದು ವಿಷಯ ಹೇಳ್ತೀನಿ. ನಾನು ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ದೆ. ಆವಾಗ ನಾನು ಫುಡ್ನ ಪ್ಯಾಕ್ ಮಾಡಲಿಕ್ಕೆ ಹೇಳಿದೆ. ಆವಾಗ ಅವರು ಒಂದೇ ವಿಷಯ ಹೇಳಿದ್ದು, ಈ ಥರ ಎಲ್ಲ ತೊಗೊಂಡು ಹೋಗಬಾರ್ದು. ಯಾಕೆ ಅಂತಂದರೆ ನಾವು ಫುಡ್ ಮಾಡಿದ ಮೇಲೆ ಅದೇನೇ ಆದರೂ 7 ಅವರ್ಸ್ ಒಳಗಡೆ ಖಾಲಿ ಆಗಿಬಿಡಬೇಕು, ಆಮೇಲೆ ಅದು ತಿನ್ನಬಾರ್ದು ಅಂತ ಹೇಳಿದ್ರು. ಅದು ಏನಕ್ಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾವು ಫುಡ್ ಮಾಡ್ತೇವಲ್ಲ ಅದೇನಿದ್ರೂ ಎಲ್ಲರೂ ತಿಂದು 7 ಗಂಟೆ ಒಳಗಡೆ ಅದನ್ನು ಮುಗಿಸ್ಕೊಂಬಿಡ್ಬೇಕು, ಆಮೇಲೆ ತಿಂದರೆ ಅದು ಹೆಲ್ತ್ಗೆ ಒಳ್ಳೆಯದಲ್ಲ ಅಂದರು. ನೋಡಿ, ಇದನ್ನು ಯಾವ ಸ್ಟಾರ್ ಹೋಟ್ಲವರು ನಮ್ಗೆ ಹೇಳಿರಲಿಲ್ಲ. ಹಾಗಾಗಿ ನಾವು ಹುಷಾರಾಗಿರಬೇಕು. ಇದರಲ್ಲೇ ಗೊತ್ತಾಗುತ್ತೆ, ಏನೋ ಒಂದು ಅವರು ತುಂಬ ಚೆನ್ನಾಗಿರಬೇಕು ಅಂತ ಯಾವುದೋ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿರ್ಬೋದು, ಅದು 7 ಅವರ್ಸ್ ಆದಮೇಲೆ ಅದು ಹೆಲ್ತ್ಗೆ ಎಫೆಕ್ಟ್ ಆಗ್ಬೋದು. ಹಾಗಾಗಿ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ. ಯಾವುದೇ ಫುಡ್ನ ಪ್ಯಾಕ್ ಮಾಡಿಸ್ಕೊಂಬಂದು ನಾವು ಮನೆಯಲ್ಲಿ ಫ್ರಿಡ್ಜಲ್ಲಿ ಇಟ್ಟು ಆಮೇಲೆ ತಿನ್ನಬೇಕು ಅಂತಂದರೆ ಏನೇ ಆದ್ರೂ ಹುಷಾರಾಗಿದ್ರೇ ಒಳ್ಳೆಯದು ಅಂತ ಈ ಒಂದು ವಿಷಯನ ನಾನು ನಿಮಗೆ ತಿಳಿಸೋಕ್ಕೆ ನಾನು ಖುಷಿಪಡ್ತೀನಿ. ಹಾಗಾಗಿ ನಾನು ಒಳ್ಳೆಯದೇ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನಮಗೆ ಗೊತ್ತಿರೋದಿಲ್ಲ, ತೊಗೊಂಡು ಬರ್ತೀವಿ, ಇಡ್ತೀವಿ, 2-3 ದಿನ ಆದಮೇಲೆ ತಿಂತೀವಿ. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಇದೇನಿದ್ರೂ 7 ಅವರ್ಸಲ್ಲಿ ಮುಗಿಬೇಕು, ಆದಷ್ಟು ನಾವೆಲ್ಲರಿಗೂ ಕೊಟ್ಟು ಇದನ್ನು ಖಾಲಿ ಮಾಡ್ತೀವಿ, ಒಂದು ಸ್ವಲ್ಪನೂ ಉಳಿಯೋದಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ದಕ್ಕೆ ನಾನು ಅವ್ರಿಗೆ ಆ ಶೆಫ್ಗೆ ನಾನು ಧನ್ಯವಾದನ ಅರ್ಪಿಸ್ತೀನಿ. ನೋಡಿ ಯಾವ್ಯಾವ ಥರ ಡೋನಟ್ಸ್ಗಳು ಮಾಡ್ತಾರೆ ಅಂತ. ನಾನು ನೋಡಿದ ಪ್ರಕಾರ ಮಧ್ಯದಲ್ಲಿ ಹೋಲ್ ಇರ್ತಾಯಿತ್ತು. ಈ ಯಾವ ಡೋನಟ್ಸ್ಗೂ ಅವರೇನು ಹೋಲು ಮಾಡಿಲ್ಲ, ಏನಿಲ್ಲ. ಡಿಸೈನ್ಗಳು ಬೇಕಾದಷ್ಟು ಥರ ಮಾಡಿದ್ದಾರೆ ಚಾಕ್ಲೇಟಲ್ಲಿ. ನೋಡಲಿಕ್ಕೆ ತುಂಬ ಖುಷಿ. ನನಗೆ ಇದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಇದು ಪುಡ್ಡಿಂಗ್ಸು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಾನೇ ಮನೆಯಲ್ಲೇ ಮಾಡ್ಕೋತೀನಿ. ವೆರೈಟೀಸ್ ಆಫ್ ಪುಡ್ಡಿಂಗ್ಸ್ ನಾನು ಮಾಡ್ತೀನಿ. ಐಸ್ ಕ್ರೀಮ್ ವಿತ್ ಪುಡ್ಡಿಂಗ್ಸ್ ಮಾಡ್ತೀನಿ. ನನಗೆ ಅದೇ ಥರ ಲೋಟಗಳು ಕೂಡ ನನ್ನ ಹತ್ರ ಇದೆ. ನಾನು ಭಾಳ 30-40 ವರ್ಷಗಳಿಂದನೂ ನಾನು ಮಾಡ್ತೀನಿ. ಯಾಕೆಂದರೆ ನಮ್ಮ ಅತ್ತೆಯವರು ನನ್ನ ಮದುವೆ ಆಗಿದ್ದು ಹೊಸದ್ರಲ್ಲೇ ನನಗೆ ಐಸ್ ಕ್ರೀಮ್ ಕ್ಲಾಸ್ಗೆ, ಪುಡ್ಡಿಂಗ್ ಕ್ಲಾಸ್ಗೆ ಎಲ್ಲದಕ್ಕೂ ಕಳಿಸ್ಬಿಟ್ಟಿದ್ರು. ಯಾಕೆಂದರೆ ಪಾಪ ಅವ್ರಿಗೆ ಮನೆ ಬಿಟ್ಟು ಬರೋಕ್ಕಾಗ್ತಾ ಇರಲಿಲ್ಲ. ನನಗೆ ಮದುವೆ ಆಗಿದ್ದು ಹೊಸ್ತು, ಅವ್ರ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ರು. ಹಾಗಾಗಿ ನನ್ನ ಕಳಿಸ್ಕೊಡೋರು. ಅವಾಗ ಇವೆಲ್ಲ ಕಲಿಬೇಕು ಅಂದರೆ ₹250. ಅವಾಗ ₹250 ಅಂದರೆ ಎಷ್ಟು ದುಬಾರಿ. ಹಾಗಾಗಿ ಅವ್ರು ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್ ದುಡ್ಡು ಕೊಟ್ಟವರು. ನಾನು ಹೋಗಿ ಸೇರಿಕೊಂಡು 10 ದಿನ ಕ್ಲಾಸು. ಆಮೇಲೆ ನಾನು ಮನೆಯಲ್ಲಿ ಬಂದು ಎಲ್ಲ ಟ್ರೈ ಮಾಡ್ತಾಯಿದ್ದೆ. ಎಲ್ಲ ಟ್ರೈ ಮಾಡಿ ಎಲ್ರಿಗೂ ಕೊಡ್ತಿದ್ದೆ. ಮಿಷಿನ್ಗಳಿರಲಿಲ್ಲ. ಹಾಗಾಗಿ ನಾನು ಸಿಂಗಾಪುರ್ಗೆ ಹೋದಾಗ ಐಸ್ ಕ್ರೀಮ್ ಮಾಡೋ, ಚರ್ನ್ ಮಾಡೋ, ಆಮೇಲೆ ಇದು ಕೇಕ್ ಮಾಡೋ, ಚರ್ನ್ ಮಾಡೋ ಮಿಷಿನ್ಗಳೆಲ್ಲ ನಾನು ತೊಗೊಂಬಂದೆ. ಆದರೆ ಇವತ್ತಿಗೂ ಅದನ್ನು ಯೂಸ್ ಮಾಡೇ ಇಲ್ಲ. ಅದು ಹೆಂಗೆ ತಂದಿದ್ದೀನೋ ಹಂಗೆ ಪ್ಯಾಕಲ್ಲಿದೆ. ಯಾಕೆಂದರೆ ಅಲ್ಲಿಂದ ತಂದ ಮೇಲೆ ನಾನು 2000 ನಾನು ಕಲ್ತಿದ್ದು 1996 ಕಲ್ತಿದ್ದು. ನಾನು ಫಾರಿನ್ಗೆ ಹೋದಾಗ 1999. ಅಲ್ಲಿಂದ ಎಲ್ಲ ತೊಗೊಂಬಂದೆ. ಅಲ್ಲಿಂದ ತೊಗೊಂಬಂದ ಮೇಲೆ ನಾನು ಭಾಳ ಬ್ಯುಸಿ ಆಗಿಬಿಟ್ಟೆ ಕ್ರಾಫ್ಟ್ ಕ್ಲಾಸಸ್ ನಡೆಸೋದ್ರಲ್ಲಿ. ಹಾಗಾಗಿ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗಲೇ ಇಲ್ಲ. ಹಾಗಾಗಿ ನಾನು 2000 ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತ ನಾನು ನನ್ನ ಕಲ್ತಿರ್ತಕ್ಕಂಥ ಫ್ಲವರ್ ಅರೇಂಜ್ಮೆಂಟ್ಸು, ಆರ್ಟಿಫಿಷಿಯಲ್ ಫ್ರೀ ಸ್ಟೈಲ್ ಅರೇಂಜ್ಮೆಂಟ್ಸು, ಆಮೇಲೆ ಬೋನ್ಸ್
ಅದರಲ್ಲಿ ನಾನು ಡೀಪಾಗಿ ಕಾನ್ಸಂಟ್ರೇಷನ್ ಮಾಡಿದ್ದು ಗೌರ್ಮೆಂಟ್ ತನಕ ಹೋಯಿತು. ಗೌರ್ಮೆಂಟ್ಗೂ ಸಿಲೆಬಸ್ ಮಾಡಿದ್ವಿ. ಹಾಗಾಗಿ ಈ ಪುಡಿಂಗ್ಸ್ ಎಲ್ಲ ನೋಡಿದ್ರೆ ನಂಗೆ ನೆನಪು ಬರುತ್ತೆ. ಎಲ್ಲ ಮನೆಯಲ್ಲಿ ಮಾಡ್ತಾಯಿದ್ದೆ, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಅದನ್ನು ಯೂಸ್ ಮಾಡೇ ಇಲ್ಲ ಮಿಷಿನ್ಗಳನ್ನ. ಮುಂದಕ್ಕಾದರೂ ಅದನ್ನು ನನ್ನ ಮೊಮ್ಮಗನಿಗೆ ಮಾಡಿಕೊಡೋದಕ್ಕಾದರೂ ಅದನ್ನು ಯೂಸ್ ಮಾಡಬೇಕು. ಎಲ್ಲ ರನ್ನಿಂಗಲ್ಲಿವೆ. ಒಂದಿನ ನಾನು ನೋಡಿದೆ ಓಡುತ್ತಂತ, ಓಡ್ತಾಯಿದೆ. ಅದನ್ನು ಯೂಸ್ ಮಾಡಲಿಕ್ಕೆ ನೋಡಬೇಕು. ನೋಡೋಣ ನೆಕ್ಸ್ಟ್ ಇಯರ್ 2027 ಇದನ್ನೆಲ್ಲ ನಾನೇ ಮನೆಯಲ್ಲಿ ಮಾಡಲಿಕ್ಕೆ ಶುಗರ್ ಫ್ರೀ, ಆದಷ್ಟು ಶುಗರ್ ಫ್ರೀನಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾವು ಅಂದರೆ ಒಂದು ಶುಗರ್ ಫ್ರೀ ಅಂತಂದರೆ ಒಂದು 25% ಆದರೂ ಹಾಕಬೇಕಾಗತ್ತೆ. ಅದನ್ನು ಹಾಕಿ ನೋಡಿ ಮಾಡಿ ಟ್ರೈ ಮಾಡ್ತೀನಿ. ಎಲ್ಲನೂ ಚೆನ್ನಾಗಿರುತ್ತೆ, ಯಾಕೆಂದರೆ ಫ್ರೂಟ್ಸ್ ಇರುತ್ತೆ. ಹಾಗಾಗಿ ಆ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಫ್ರೂಟ್ಸಲ್ಲೇ ಸ್ವೀಟ್ಸ್ ಇರೋದರಿಂದ ಈ ಥರ ಪುಡಿಂಗ್ಸ್ ಎಲ್ಲ ಮಾಡಿ ಚೆನ್ನಾಗಿ ಅರೇಂಜ್ ಮಾಡಿ ಕೊಡ್ಬೋದು. ಅದನ್ನೆಲ್ಲ ನಾನು ಒಂದೊಂದನ್ನು ಮಾಡಿದರೆ ಇನ್ನೊಂದು ಏನು ಅಂದರೆ ನನಗೆ ಕಾರ್ಟೂನ್ಸ್ಗಳು ತುಂಬ ಇವೆ. ಹಾಗಾಗಿ ನಾನು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಅದನ್ನೆಲ್ಲ ಇಟ್ಟು ಡೆಕೋರೇಷನ್ ಮಾಡಿ ನಾನು ಅದರಲ್ಲೇ ಒಂದು 108 ವೆರೈಟೀಸ್ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನೋಡಿ, ಇಷ್ಟೆಲ್ಲ ವೆರೈಟೀಸು ಲೂಲು ಮಾಲಲ್ಲೇ ಇರೋದು. ಮಕ್ಳಿಗಂತೂ ಎಂಜಾಯ್ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿದೆ. ಅಷ್ಟು ವೆರೈಟೀಸ್ ಆಫ್ ಇದೆಲ್ಲ ಸಿಗುತ್ತೆ. ಏನೋ ಐಸ್ ಕ್ರೀಮು, ಆಮೇಲೆ ಅಲ್ಲೇ ರೆಡಿ ಮಾಡಿಕೊಡ್ತಾ ಇರ್ತಾರೆ ವೆರೈಟೀಸ್ ಆಫ್ ವೇಫರ್ಸ್ ಎಲ್ಲ. ನಿಜವಾಗ್ಲೂ ಅದೆಲ್ಲ ನೋಡ್ಲಿಕ್ಕೆ ತುಂಬ ತುಂಬ ಚೆನ್ನಾಗಿರುತ್ತೆ. ನಾನಲ್ಲಿ ಎಷ್ಟೋ ಜನನ ಕೇಳಿದೆ, ನೀವು ಮಾಡಿ ತೋರಿಸಿ ಅಂತ. ಅವ್ರು ನಿಜವಾಗ್ಲೂ ಮಾಡಿ ತೋರಿಸಿದ್ರು ನನಗೆ. ಹಾಗಾಗಿ ನಾನಲ್ಲಿ ಏನಿಲ್ಲ ಅಂದ್ರೂ ಒಂದು ಹಾಫ್ ಡೇ ಎಂಜಾಯ್ ಮಾಡ್ಕೊಂಡು ಬಂದೆ. ಯಾಕೆಂತಂದರೆ ಒಂದೊಂದು ಕೌಂಟರು ಕೂಡ ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ಕೆಲವೆಲ್ಲ ನಾನು ಸಿಂಗಾಪುರಲ್ಲಿ ಟೇಸ್ಟ್ ಮಾಡಿದ್ದೆ. ಯಾಕೆ ಅಂತಂದರೆ ಇವೆಲ್ಲ ನಂಗೆ ಟೇಸ್ಟ್ ಮಾಡೋಕ್ಕೆ ಇಷ್ಟ ಇರೋಲ್ಲ. ಆದರೆ ನನ್ನ ಫ್ರೆಂಡ್ ಮಲ್ಲಿಕಾ, ಅವ್ರಿಗೆ ನಮಗೆ ರಿಲೇಟಿವ್ ಕೂಡ ಅಷ್ಟೇ, ಅವರು ತುಂಬ ಹೇಳೋರು, ನೀವು ಟೇಸ್ಟ್ ಮಾಡಿ ಹೇಗಿರುತ್ತೆ ಹೇಳಿ ಅಂತ. ನಂಗೆ ತುಂಬ ಟೇಸ್ಟ್ ಅನ್ನಿಸ್ತಾಯಿತ್ತು. ಆಮೇಲೆ ಇಲ್ಲೆಲ್ಲ ಎಲ್ಲಿ ಸಿಗುತ್ತೆ ಅಂತಂದರೆ ಕೆಲವೆಲ್ಲ ನನಗೆ ಡೆಲ್ಲಿ ಟ್ರೇಡ್ ಫೇರಲ್ಲಿ ಸಿಕ್ತು. ಆಮೇಲೆ ಲೂಲು ಮನೇಲಿ ಈಗ ನೋಡ್ತಾಯಿದ್ದೀನಿ. ಡೆಲ್ಲು ಟ್ರೇಡ್ ಫೇರ್ ಅಂದರೆ ನಾನು ಹೋಗಿದ್ದೆ 2004-07 ಆಮೇಲೆ ಹೋಗೇ ಇಲ್ಲ. ಅಲ್ಲೂ ಕೂಡ ನಾನು ಸಿಂಗಾಪುರಲ್ಲಿ ತಿಂದಿದ್ದು ಜಾಮ್ಸ್ ಎಲ್ಲ ಅಲ್ಲಿ ಸಿಕ್ತು. ಅದು ಕೇರಳದಿಂದ ಮಾಡಿ ತಂದಿದ್ದರು. ನಿಜವಾಗ್ಲೂ ಕೆಲವ್ರು ಹೇಳಿದಾಗ ನಾವು ಟೇಸ್ಟ್ ಮಾಡಬೇಕು. ಅದು ನೋಡ್ಬಿಟ್ಟು ನಾವು ಟೇಸ್ಟ್ ಮಾಡಿಲ್ಲ ಅಂದರೆ ಟೇಸ್ಟ್ ಮಾಡೋಕ್ಕಾಗಲ್ಲ. ಟೇಸ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗ ತುಂಬ ಚೆನ್ನಾಗಿರುತ್ತೆ ಅಂತ. ಅವ್ರು ಕೊಟ್ಟಿದ್ರಲ್ಲಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವೆಲ್ಲ ತಿನ್ಕೊಂಬಂದರೆ ಚೆನ್ನಾಗಿರುತ್ತಾ. ನಮ್ಮ ಪಪ್ಪಿಗಳಿಗೂ ಏನಾದರೂ ಮಾಡಬೇಕು ಅಂತ ದಾಳಂಬ್ರಿ ಇತ್ತು ಮನೆಯಲ್ಲಿ. ನಾನು ಕ್ಯಾರೆಟ್ನ ಕಟ್ ಮಾಡಿ, ದಾಳಂಬ್ರಿನ ಕಟ್ ಮಾಡಿ, ಮರದ ಥರ ಮಾಡಿ ಅವುಗಳಿಗೆ ತಿನ್ಸೋಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳಿದೆ. ನನ್ನ ಹಸ್ಬೆಂಡು ಅವುಗಳಿಗೆ ತಿನ್ನಿಸ್ತಾ ಇದ್ದಾರೆ. ನನಗೆ ಈ ಥರ ಎಲ್ಲ ಮಾಡಬೇಕು ಅಂತ ತುಂಬ ಆಸೆ. ಯಾವಾಗಾದರೂ ಟೈಮ್ ಇದ್ದಾಗ ನಮ್ಮ ಪಪ್ಪಿಗಳಿಗೆ ಇವೆಲ್ಲ ಮಾಡಿ ಕೊಡ್ತಾ ಇರ್ತೀನಿ. ಅವು ಎಂಜಾಯ್ ಮಾಡ್ತವೆ. ಆಮೇಲೆ ನೀವೆಲ್ಲ ಸೈಲೆಂಟಾಗಿ ಕೂತ್ಕೋಬೇಕು ಅಂತಂದರೆ ನಾನು ಮಾಡ್ತಾಯಿದ್ರೆ ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಾ ಇರ್ತೇವೆ. ಒಂದು ವಿಷಯ ಏನು ಅಂದರೆ, ಮೊದಲೆಲ್ಲ ಜೊಲ್ ಸುರಿಸ್ತಾ ಇರಲಿಲ್ಲ, ಈ ನಡುವೆ ಜೊಲ್ ಸುರ್ಸೋಕ್ಕೆ ಶುರು ಮಾಡಿಬಿಟ್ಟಿವೆ. ಆದಷ್ಟು ಹುಷಾರಾಗಿರಬೇಕು. ಅದ್ರ ಮೇಲೆ ಕಾಲಿಟ್ಟರೆ ಅಷ್ಟೇ. ಈಗಲೇ ನನ್ನ ಕೈ ಮುರ್ಕೊಂಡು ಬ್ಯಾಂಡೇಜ್ ಹಾಕಿಸ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.